ಬೆಂಗಳೂರು ನಗರದ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸ್ನೇಹಿತನ ಮೇಲಿಗೆ ಲಾಂಗು ಮಚ್ಚುಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಕಳೆದ 26ರಂದು ರಾತ್ರಿ ಸುಂಕದಕಟ್ಟೆ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು, ಪ್ರಶಾಂತ್ 32 ವರ್ಷ ಎಂಬುವರ ಮೇಲೆ ಅವರ ಸ್ನೇಹಿತರಾದ ದರ್ಶನ್ ಹಾಗೂ ಚಂದನ್ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಹಲ್ಲೆ ನಡೆಸಿದ ಆರೋಪಿಗಳು ನಮ್ಮನ್ನು ಕಂಡ್ರೆ ಇಡೀ ಏರಿಯಾನೇ ಭಯ ಪಡಬೇಕು ಅಂತ ಬಿಲ್ಡಪ್ ಕೊಟ್ಟು ರಾತ್ರಿ ಇಡೀ ಪ್ರಶಾಂತ್ ಮೇಲೆ ಲಾಂಗು ಮುಚ್ಚುಗಳಿಂದ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಪ್ರಶಾಂತ್ ಕೈ ಮುಗಿದು ಬೇಡಿಕೊಂಡ್ರು ಆರೋಪಿಗಳು ಬಿಡದೆ ಹಲ್ಲೆ ಮುಂದುವರಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನನ್ನ ಮಗ ಪ್ರಶಾಂತ್ ಅಂದ್ಬಿಟ್ಟು ಅವರು ಫ್ರೆಂಡ್ ಇಬ್ರು ಚಂದನ್ ಅಂದ್ಬಿಟ್ಟು ದರ್ಶನ್ ಅಂತ ಅಂದ್ಬಿಟ್ಟು ಅವನು ಚೆನ್ನೈಲಿದ್ದಾನೆ. ಅವರು ತುಂಬ ಒಂದು 7-8 ವರ್ಷ ಆಯಿತು ಅವರು ಊರು ಬಿಟ್ಟು ಹೋಗಿರ್ಲಿಲ್ಲ. ಅಲ್ಲಿ ಅವಾಗ ಬರೋನು ಇಲ್ಲಿ ಎಲ್ಲ ಜೊತೆಲಿ ಸೇರ್ಕೊಡೋರು, ಚೆನ್ನಾಗೇ ಇದ್ದರು. ಮಧ್ಯರಾತ್ರಿ ಮೊನ್ನೆ ನೈಟು ಬಂದ್ಬಿಟ್ಟು ಅವ್ರ ಹೆಂಡತಿ ಇಲ್ಲ ಡೆಲಿವರಿಗೆ ಹೋಗಿದ್ದಾರೆ. ಮಧ್ಯರಾತ್ರಿ ಬಂದ್ಬಿಟ್ಟು ಅವನ ಹತ್ರ ಬಾಗಿಲು ತೆಗೆಸ್ಬಿಟ್ಟು ಅವನಿಗೆ ಜೀವ ಹೋಗೋ ಥರ ಎಲ್ಲ ಹೊಡೆದ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ ಸರ್. ಒಂದು ಚಿಕ್ಕ ಮಗು ಇದೆ 10 ತಿಂಗಳದು. ತುಂಬ ನೋವು ಮಾಡಿ ಹೊಡೆದ್ಬಿಟ್ಟು ಅವನಿಗೆ ತುಂಬ ಚಿತ್ರಹಿಂಸೆ ಬಿಟ್ಟಿದ್ದಾರೆ ಸರ್. ಆದರೂ ಪೊಲೀಸರು ಹಿಡಿದ್ಬಿಟ್ಟು ನಿನ್ನೆ ಎಲ್ಲರೂ ಸ್ಟೇಷನ್ಗೆ ಹಾಕೊಂಡಿದ್ದಾರೆ. ಅವ್ರನ್ನ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ ಪೊಲೀಸರು ಸರ್. ಎಲ್ಲ ಹಿಂಗೆ ಮಾಡಿದ್ದಾರೆ ಸರ್. ಅವನಿಗೆ ಪ್ರಾಣಾಪಾಯ ಜಾಸ್ತಿ ಇದೆ, ಉಳಿಯೋ ಚಾನ್ಸಸ್ ಇಲ್ಲ ಅಂತಾರೆ ಡಾಕ್ಟ್ರುಗಳೆಲ್ಲ, ಏನು ಹೇಳ್ತಾ ಇಲ್ಲ. ತುಂಬ ಕ್ರಿಟಿಕಲ್ ಆಗಿದ್ದಾನೆ, ವೆಂಟಿಲೇಟಲ್ಲಿದ್ದಾರೆ ಸರ್. ಸ್ವಂತ ಅವ್ರ ಫ್ರೆಂಡೇನೆ, ಕ್ಲಾಸ್ಮೇಟ್ ಅವರು ಇಬ್ರು ಕ್ಲಾಸ್ಮೇಟ್. ನಮ್ಮನೆಗೆಲ್ಲ ರೀಸನ್ ಏನಿಲ್ಲ ಸರ್, ಏನೋ ಜೊತೆಲೇ ಇರೋರು. ಅದೇನು ಯಾವಾಗ ಏನು ಜಗಳ ಮಾಡ್ಕೊಂಡಿದ್ರು ಮಾತಾಡಿದ್ರು ಗೊತ್ತಿಲ್ಲ. ಏನೋ ಜಗಳ ಮಾಡಿದ್ರು ಮಾತಾಡ್ಕೊಂಡಿದ್ವಿ. ಫ್ರೆಂಡ್ ಎಲ್ಲ ಇಟ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಈ ಥರ ಮಾಡಿದ್ದಾರೆ ಸರ್. ಅವ್ನು ಮಲಗಿರೋ ಟೈಮಲ್ಲಿ ಬಂದು ಮಧ್ಯರಾತ್ರಿ ಮಾಡಿದ್ದಾರೆ. ಎಲ್ಲ ಇದು ಮಚ್ಚಲ್ಲಿ ಹೊಡೆದಿದ್ದಾರೆ ಸರ್. ಇಬ್ರು ಮಚ್ಚಲ್ಲಿ ಹೊಡೆದಿದ್ದಾರೆ. ನಮ್ದು ಒಂದು ಹುಡುಗ ಅವಾಗಲೇ ಬಂದಿದ್ದ ಇಲ್ಲಿಗೆ ಇದ್ರ ಹತ್ರ. ಅವ್ನು ಹೊಟ್ಟೋಗ್ಬಿಟ್ಟ, ನನಗೆ ವಿಡಿಯೋ ತೋರಿಸ್ಲಿಲ್ಲ ಅಮ್ಮ. ಅವ್ರಿಗೆ ಧಮಕಿ ಹಾಕಿದ್ದಾರೆ ಅವರು, ಇದೇ ಥರ ನಿನಗೂ ಮಾಡೋದು ಅಂತ. ನನ್ನ ಮಗನಿಗೆ ವಿಡಿಯೋ ಮಾಡ್ಕೊಂಡು ಹೊಡೆದಿರೋದನ್ನ ಇದು ಮಾಡಿದ್ದಾರೆ. ಅವನಿಗೂ ಎದುರಿಸಿ ನನಗೆ ದುಡ್ಡು ಹಾಕು, ನಿನ್ನೂ ಇದೇ ಥರ ಮಾಡ್ತೀನಿ ಅಂದಿದ್ದಾರೆ ಸರ್. ಆ ಹುಡುಗನಿಗೆ ಅಲ್ಲಿ ಪರಿಚಯ. ನನ್ನ ಮಗ ಮೈಸೂರು ಸ್ಯಾಂಡಲ್ ಹೋಗ್ತಿದ್ದ ಸರ್, ಕೆಲ್ಸಕ್ಕೆ ಹೋಗ್ತಿದ್ದ. ಇವು ಚೆನ್ನೈಲಿ ಇದ್ದ ಒಬ್ಬ ಇಲ್ಲೇ ಇದ್ದ ಸರ್. ಅವ್ರ ಸವಾಸ ಎಲ್ಲ ಬೇಡ ಅಂತ ಬಿಟ್ಟಿರೋದಕ್ಕೆ ಅವ್ರು ಯಾವಾಗ್ಲೂ ಇಲ್ಲಿ ಬರೋರು. ರೀಸನ್ ಏನಂತ ಸರಿಯಾಗಿ ಗೊತ್ತಿಲ್ಲ ಸರ್ ನಮ್ಗೆ. ಚೆನ್ನಾಗೇ ಇದ್ರು, ಇಬ್ರು ಜೊತೆಲೇ ಇರೋರು ಸರ್. ನಮ್ಮನೆಗೆಲ್ಲ ಬಂದು ಊಟ ಮಾಡೋರು, ಎಷ್ಟೊತ್ತಿ ಬೇಕು ಅಷ್ಟೊತ್ತಿ